ಈಗ ನನ್ನ ಹತ್ರ ಈಗ ಬಂದೋದ್ರು ಅವರು. ಫೋಟೋ ಕೊಟ್ಟೆ ಅದಕ್ಕೆ. ಈಗ ಬಂದೋದ್ರು. ಅದೇ ನೋಡಮ್ಮ. ಅದು ಕರೆಂಟ್ಗೆ ಇದಕ್ಕೆ ಎಲ್ಲರಿಗೂ ಒಂದೊಂದು ಇರಬೇಕು ಏನು. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜ್ಯಾದ್ಯಂತ ಇಂದಿನಿಂದ ಗ್ರಾಮಾಯಣನ ಆರ್ಭಟ ಶುರುವಾಗಿದೆ. ವಿನಯ್ ರಾಜ್ಕುಮಾರ್ ಅಭಿನಯದ ಗ್ರಾಮಾಯಣ ಚಿತ್ರ ಇವತ್ತಿಂದ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಚಿತ್ರ ಸಂಪೂರ್ಣವಾಗಿ ಹಳ್ಳಿಯ ವಾತಾವರಣವಾದಂಥ ಚಿತ್ರ. ಇದರ ನಿರ್ದೇಶಕರು ದೇವನೂರು ಚಂದ್ರು ಅಂತ. ನಿರ್ಮಾಪಕರು ಮನೋಹರು, ನವೀನು ಎಲ್ಲ ಒಂದು 5 ಜನ ಸೇರಿ ಇದನ್ನ ಚಿತ್ರನ ಬಿಡುಗಡೆ ಮಾಡಿದ್ರು. ಸುಮಾರು ಒಂದು 10 ವರ್ಷದ ಹಿಂದೆನೆ ಈ ಚಿತ್ರದ ಚಿತ್ರೀಕರಣ ಆರಂಭವಾಯಿತು. ಕೆಲವು ಕಾರಣಾಂತರಗಳಿಂದ ಈ ಚಿತ್ರ ನಿಂತ್ಕೊಂಡು ಬಂದು ಕೊನೆಗೆ ಇವತ್ತು ಬಿಡುಗಡೆಯಾಗಿದೆ. ವಿನಯ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ. ತನ್ನ ಸಿನಿಮಾ ಕೆರಿಯರ್ನಲ್ಲಿ ಹಲವಾರು ಚಿತ್ರಗಳನ್ನ, ಒಂದು 9-10 ಚಿತ್ರ ಏನೋ ಮಾಡಿರ್ಬೇಕು ಅವರು. ಅಷ್ಟು ಚಿತ್ರಗಳಲ್ಲಿ ಈ ಚಿತ್ರದಲ್ಲಿ ಅವರ ಅಭಿನಯ ಅತ್ಯುತ್ತಮವಾಗಿದೆ. ಒಂದು 50 ಪಿಕ್ಚರ್ ಮಾಡಿದ ಒಬ್ಬ ನಾಯಕ ನಟ ಯಾವ ರೀತಿಯಲ್ಲಿ ಮಾಡ್ತಾರೆ ಆ ರೀತಿಯಲ್ಲಿ ಈ ಚಿತ್ರದಲ್ಲಿ ಅವರ ಅಭಿನಯ ಇದೆ. ಕತೆ ನಾನು ನಿಮ್ಗೆ ಹೇಳಲ್ಲ, ಯಾಕಂದ್ರೆ ಕತೆ ಹೇಳ್ಬಿಟ್ರೆ ಏನೂ ಇರಲ್ಲ. ದಯವಿಟ್ಟು ಎಲ್ಲರೂ ಹೋಗಿ ಪಿಕ್ಚರ್ನ ಥಿಯೇಟರ್ ನೋಡಿದ್ರೆ ಚೆನ್ನಾಗಿರುತ್ತೆ. ಕತೆ ಹಳ್ಳಿಯಲ್ಲಿ ನಡೆಯುವಂತ ಒಂದು ಸಾಮಾನ್ಯ ಕತೆ. ನಿಮಗೆ ಹೊಡೆದಾಟ ಬರದಾಟಗಳು ಇದ್ದೇ ಇರ್ತದೆ. ಅಲ್ಲಿ ನಡೆಯುವಂತ ತಿರುವುಗಳಲ್ಲಿ ಈ ಚಿತ್ರದಲ್ಲಿದೆ. ಮತ್ತೆ ಈ ಚಿತ್ರದ ಕೊನೆಯ ಹಂತದಲ್ಲಿ ನೋಡಿ, ಅದನ್ನ ದಯವಿಟ್ಟು ಯಾರೂ ಮಿಸ್ ಮಾಡದೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನರಿಗೆ ಏನು ಯೋಜನೆಗಳು ಬರ್ತಿದೆ, ಆ ಯೋಜನೆಗಳಿಂದ ಏನೇನು ಉಪಯೋಗ ಆಗುತ್ತೆ ಅದನ್ನ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವು ಜನ ಏನಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಾವು ಉಪಯೋಗಿಸ್ಬೇಕು, ನಾವು ಅದನ್ನು ಉಪಯೋಗಿಸದೇ ಇದ್ರೆ ಅದು ಯಾರ ಪಾಲಾಗತ್ತೆ, ಅದು ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದನ್ನ ನೀಟಾಗಿ ಚಿತ್ರದ ನಿರ್ದೇಶಕರು ತೋರಿಸ್ಕೊಟ್ಟಿದ್ದಾರೆ. ನಂತರ ಈ RTI ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಮಗೆ ಸರ್ಕಾರದಿಂದ ಏನೇನು ಕೆಲಸ ಆಗ್ತಾ ಇದೆ, ಅದು ಯಾವ ರೀತಿಯಲ್ಲಿದೆ, ಎಷ್ಟು ಮಟ್ಟಿಗಿದೆ, ಅದನ್ನೆಲ್ಲ ನಾವು ಕೇಳುವಂತ ಒಂದು ಸಂಸ್ಥೆ. ಆ ಸಂಸ್ಥೆಗೆ ನಾವು ಒಂದು ಲೆಟರ್ ಬರೆದಾಕಿದ್ರೆ ನಮ್ಮ ಕೇಳೋ ಪ್ರತಿಯೊಂದು ಮಾಹಿತಿನೂ ಸಹ ಅವ್ರು ಕೊಡ್ತಾರೆ. ಅದರಿಂದ ನಮ್ಗೆ ಏನು ಉಪಯೋಗ, ಅದನ್ನ ನಾವು ಹೆಂಗ್ ಉಪಯೋಗಿಸ್ಬೇಕು ಅನ್ನೋದನ್ನ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಈ ಚಿತ್ರದ ಸಂಗೀತ, ಇದರಲ್ಲಿ ಒಂದು 3-4 ಹಾಡುಗಳು ಬರುತ್ತೆ. ಅದರಲ್ಲಿ ಒಂದು ಹಾಡು ಹಳೆಯ ನಮ್ಮ ಶಿವಣ್ಣನ ಚಿತ್ರದ ಹಾಡು. ಅದನ್ನ ತೆಗೆದು ಈಗ ರೀಮಿಕ್ಸ್ ಮಾಡಿ ಆಡಿದ್ದಾರೆ. ಅದು ನಿಮ್ಗೆ ಬಿಡಿ ಅವಾರ್ಡ್ ಸೂಪರ್, ಆ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು. ಈಗ
ಈಗಿನ ಜನರೇಷನ್ಗೆ ಈಗ ಒಂದು ಹೊಸ ಮ್ಯೂಸಿಕ್ನ ಸೇರಿಸಿ ಅದು ಇನ್ನೂ ಸೂಪರ್ ಹಿಟ್ ಆಗಿದೆ. ಇನ್ನೊಂದು 2 ಹಾಡು ಬರುತ್ತೆ, 2-3 ಹಾಡು. ಅದು ಒಂದು ರೀತಿಯಲ್ಲಿ ಚಿತ್ರದ ಕತೆ ಓಟಕ್ಕೆ ಎಲ್ಲೂ ಸಹ ಬ್ರೇಕ್ ಹಾಕಲ್ಲ ಆ ಹಾಡುಗಳು. ಈ ಹಾಡುಗಳ ಮ್ಯೂಸಿಕಲ್ಗಿಂತ ನನಗೆ ಈ ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಮಾತ್ರ ಅತ್ಯುತ್ತಮವಾಗಿ ಮಾಡಿದ್ದಾರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು. ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದೊಂದು ಕಡೆನೂ ಎಲ್ಲೆಲ್ಲಿ ಏನೇನು ಬೇಕು ಅದನ್ನ ಮಾತ್ರ ನಿಜವಾಗ್ಲೂ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಇನ್ನು ಕ್ಯಾಮ್ರಾಮ್ಯಾನು ರಾತ್ರಿ ಹೊತ್ತು ತೆಗೆಯೋ ಸೀನ್ ಮತ್ತೆ ಬೆಳಿಗ್ಗೆ ಹೊತ್ತು ತೆಗೆಯೋ ಸೀನ್ಗಳನ್ನ ಯಾವ ರೀತಿಯಲ್ಲಿ ಒಂದು ಹಳ್ಳಿಯ ವಾತಾವರಣ, ಹಳ್ಳಿಯಲ್ಲಿ ನಿಮಗೆ ಯಾವ ರೀತಿ ತೆಗಿಬೇಕು ಆ ರೀತಿಯಾಗಿ ಅತ್ಯುತ್ತಮವಾಗಿ ತೆಗೆದಿದ್ದಾರೆ ನಮ್ಮ ಸಂತೋಷ್ ರೈ ಅವರು. ಛಾಯಾಗ್ರಹಣ ಮಾತ್ರ ಸೂಪರ್ ಆಗಿದೆ. ನಿಮಗೆ ನೀವೇ ಎಲ್ಲೋ ಹಳ್ಳಿಯಲ್ಲಿ ಇದ್ದಾಗ ತರ ಒಂದು ಫೀಲ್ ನಿಮಗೆ ಬರುತ್ತೆ. ಇನ್ನು ಚಿತ್ರದಲ್ಲಿ ನಾನು ನಿಜವಾಗ್ಲೂ ಹೇಳ್ಬೇಕು, ಇದೊಂದು ಈ ನಿರ್ಧಾರ ಅವ್ರಿಗೆ ಒಂದು ಅತ್ಯುತ್ತಮವಾದಂತಾನೆ ನಾನು ಹೇಳ್ಬೋದು. ಒಬ್ಬ ಹೀರೋ ಒಂದು 5-6 ಪಿಕ್ಚರ್ ಅಲ್ಲಿ ಹೀರೋ ಮಾಡಿ ಒಂದು ಹೀರೋ ಕೆಪಾಸಿಟಿ ಇರುವಂತ ಮತ್ತೆ ಹೀರೋ ಆಗಿ ಅಭಿನಯಿಸಿದಂತ ಒಬ್ಬ ವ್ಯಕ್ತಿ ಸಡನ್ ಆಗಿ ಒಂದು ವಿಲನ್ ರೋಲ್ ಆಗಿ ಬರೋದು ತುಂಬಾ ಕಷ್ಟ. ಅವನು ಅದನ್ನ ಒಪ್ಕೊಂಡ್ರೆ ನನ್ನ ಅಭಿಮಾನಿಗಳಿಗೆ ಎಲ್ಲಿ ಬೇಜಾರಾಗತ್ತೆ, ನನ್ನ ಒಂದು ಇಷ್ಟಪಡೋ ಪ್ರೇಕ್ಷಕ ವರ್ಗ ಆ ಚಿತ್ರದಲ್ಲಿ ನೋಡ್ತಾರ ಇಲ್ವಾ ಅನ್ನೋ ಯೋಚನೆ ಬರುತ್ತೆ. ಅದನ್ನ ಯಾವುದು ಗಮನ ಇಟ್ಟದೆ ಕತೆ ಚೆನ್ನಾಗಿದ್ಯಾ ಮತ್ತೆ ಆ ಕಥೆಯಲ್ಲಿ ನನ್ನ ಪಾತ್ರ ಚೆನ್ನಾಗಿದ್ಯಾ ಅಂತ ನೋಡಿ ಅಭಿನಯಿಸಿದ್ದು ನಮ್ಮ ಯೋಗಿಯವರು, ಲೂಸ್ ಮಾದ ಅವರು. ಚಿತ್ರ ಅದೇ ಅವರ ಅಭಿನಯ ಅಂತೂ ಮಾತ್ರ ಎಕ್ಸ್ಟ್ರಾರ್ನರಿ. ಒಂದು ರೀತಿಯಲ್ಲಿ ಅದ್ಭುತವಾಗಿ ಅಭಿನಯಿಸಿದರೆ ವಿಲನ್ ರೋಲ್ಗೆ ಏನ್ ಬೇಕು ಅದನ್ನ ಅತ್ಯುತ್ತಮವಾಗಿ ಅವರು ತಗೊಂಡೋಗ್ಕೊಟ್ಟಿದ್ದಾರೆ. ಎಲ್ಲೂ ಸಹ ಇವನು ಹೀರೋ ಆಗಿದ್ದವನು ವಿಲನ್ ಆದ ಅನ್ನೋ ರೀತಿಯಲ್ಲೇ ಬರಲ್ಲ. ಇವರು ಅವಾಗಿಂದನೂ ನಾನು ವಿಲನ್ ಆಗೇ ಇದ್ದೇನೆ ಅನ್ನೋ ಒಂದು ತೋರಿಸೋ ರೀತಿಯಲ್ಲಿ ಅಭಿನಯಿಸಿದ್ದಾರೆ. ಅವರ ಪಾತ್ರ ಮಾತ್ರ ಅತ್ಯುತ್ತಮವಾಗಿದೆ. ಆಮೇಲೆ ನಮ್ಮ ಇನ್ನೊಬ್ಬ ವಿಲನ್ ಈ ಚಿತ್ರದಲ್ಲಿ ದೇಶಪಾಂಡೆ ಅವರು, ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ. ಅವರ ಹಲವಾರು ಚಿತ್ರಗಳನ್ನ ನಾವು ನೋಡಿದ್ದೀವಿ, ಅದರಲ್ಲಿ ಇದು ಒಂದು ಅತ್ಯುತ್ತಮವಾದ ಕ್ಷೇತ್ರ, ಅತ್ಯುತ್ತಮವಾದ ಅಭಿನಯ ಅವರ. ಒಬ್ಬ ರಾಜಕಾರಣಿ ಹೇಗಿರ್ಬೇಕು, ರಾಜಕಾರಣಿ ನನಗೆ ಯಾವ ತರ ಓಟ್ ನಾನು ತಗೊಬೇಕು, ಎಲ್ಲೆಲ್ಲಿ ಯಾವ್ಯಾವ ತರ ಆಟಗಳು ಆಡಬೇಕು ಅದನ್ನ ಈ ದೇಶಪಾಂಡೆ ಅವರು ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ. ಇನ್ನು ಆ ಚಿತ್ರ ಅವ್ರ ಆಕ್ಟಿಂಗ್ ಬಗ್ಗೆ ನಾವು ಹೇಳಂಗೇ ಇಲ್ಲ ಬಿಡಿ. ಅವರು ತಮಗೇನ್ ಬೇಕು ಅದನ್ನ ಅಚ್ಚುಕಟ್ಟಾಗಿ ಜನಕ್ಕೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ಹಿರಿಯ ನಟಿ ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಅಪರ್ಣ ಅವರು ವಿನಯ್ ರಾಜ್ಕುಮಾರ್ ಅವರ ತಾಯಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರ ಅಭಿನಯದ ಬಗ್ಗೆ ನಾವು ಮಾತಾಡಂಗೆ ಇಲ್ಲ ಬಿಡಿ. ಆದ್ರೆ ಒಂದು ನಮಗೆ ಬೇಜಾರು ಏನಾಗಿತ್ತಂದ್ರೆ ಆ ಚಿತ್ರದಲ್ಲಿ ಅವ್ರ ಧ್ವನಿ ಇದ್ದಂಗಿಲ್ಲ. ನನ್ನ ಅನಿಸಿಕೆ ಇದು, ಅವ್ರ ಧ್ವನಿ ಕೇಳ್ದಂಗೆ ಇಲ್ಲ. ಯಾಕಂದ್ರೆ ಅವ್ರ ಧ್ವನಿ ನಮ್ಗೆ ಈ ಒಂಥರ ಇಂಪು. ಕನ್ನಡದಲ್ಲಿ ಸಿನಿಮಾ ನಟರಲ್ಲಿ ಅಣ್ಣವರ ನಂತರ ಅಷ್ಟೇ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತಾಡುತ್ತಾ ಕನ್ನಡವನ್ನು ಕೇಳಿದ ತಕ್ಷಣ ಆನಂದ ಆಗುವಂಥದ್ದು ಮಾತಾಡ್ತಿದ್ದವ್ರಂದ್ರೆ ನಮ್ಮ ಅಪರ್ಣ ಅವರು. ಅವರು ಧ್ವನಿ ಅದನ್ನ ಬಳಸಿಲ್ಲ ಅಂತ ನನ್ನ ಅನಿಸಿಕೆ. ಅವ್ರ ಅಭಿನಯ ಮಾತ್ರ ಮಾತಾಡಂಗೆ ಇಲ್ಲ ಬಿಡಿ. ಇನ್ನು ಹೀರೋಯಿನ್ ಅವರು ಮೇಘಾ ಶೆಟ್ಟಿ ಅವರು ಒಂದು ಹಳ್ಳಿ ಪಾತ್ರಕ್ಕೆ ಯಾವ ರೀತಿಯಲ್ಲಿ ಅಭಿನಯಿಸಬೇಕು ಮತ್ತೆ ಬಜಾರಿ ಪಾತ್ರದಲ್ಲೂ ಯಾವ ರೀತಿಯಲ್ಲಿ ಇರಬೇಕು, ಒಂದು ರೀತಿಯಲ್ಲಿ ಮೇಘಾ ಶೆಟ್ಟಿ ಅವರ ಅಭಿನಯ ಮಾತ್ರ ಸೂಪರ್. ಅವರು ಅಭಿನಯದಲ್ಲೂ ಚೆನ್ನಾಗಿ ನಟಿಸಿ 1-2-3 ಹಾಡಲ್ಲಿಯೂ ಸಹ ಅವರು ಉತ್ತಮವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅಭಿನಯ ಇವರು ಮೇಘಾ ಶೆಟ್ಟಿ ಅವರದು ಮತ್ತು ವಿನಯ್ ರಾಜ್ಕುಮಾರ್ ಅವರ ಪೇರು ಸಖತ್ತಾಗಿ ವರ್ಕ್ ಆಗಿದೆ. ಅವರ ಅಭಿನಯಗಳು, ಅವರ ಒಂದು ಕೆಲವು ಸೀನ್ಗಳು ಸೂಪರ್ ಆಗಿ ಬಂದಿದೆ ನಮಗೆ ಮೇಘಾ ಶೆಟ್ಟಿ ಅವರ ಅಭಿನಯ ಅಂತ. ಇನ್ನು ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ಏನು ಹೇಳಂಗೆ ಇಲ್ಲ. ದೊಡ್ಡ ಮನೆ ಕುಡಿ ಅವ್ರಿಗೆ ಅಭಿನಯ ಅನ್ನೋದೇ ರಕ್ತಗತವಾಗಿ ಬಂದಿದೆ. ಈ ಚಿತ್ರನ ಕೆಲವೊಂದು ಅವರು 9-10 ಚಿತ್ರಗಳಲ್ಲಿ ಈ ಚಿತ್ರದಲ್ಲಿ ಅಭಿನಯ ಸೂಪರ್ ಆಗಿ ಮಾಡಿದ್ದಾರೆ.
ತನಗೆ ಏನು ತನ್ನಿಂದ ಕೊಡಬೇಕು ಜನಕ್ಕೆ, ಫೈಟಲ್ಲಾಗಲಿ ಡ್ಯಾನ್ಸಲ್ಲಾಗಲಿ ಯಾವ ರೀತಿಯಲ್ಲಿ ಕೊಡಬೇಕು ಆ ರೀತಿಯಲ್ಲಿ ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ. ಈ ದೇವನೂರು ಚಂದ್ರು ಅವರು ಈ ಚಿತ್ರನ ಒಂದು ರೀತಿಯಲ್ಲಿ ಈ ಹಳ್ಳಿಯ ಜನರು ಪಡುತ್ತಿರುವ ಕಷ್ಟಗಳು ಮತ್ತೆ ಅವರ ಜಾಗಗಳನ್ನ, ಅವರು ಗದ್ದೆಗಳನ್ನ, ಅವರು ಜಮೀನ್ನ ಯಾವ ತರ ಕಿತ್ಕೊಂತ ಇದ್ದಾರೆ ಅನ್ನೋದನ್ನ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಈಗ ನಾನು ಈ ವಿಷಯ ಮಾತಾಡಬಾರ್ದು, ಆದ್ರೂ ಹೇಳ್ತೀನಿ. ಈಗ ಬಿಡದಿ ಕತೆ, ಅಲ್ಲಿ ಯಾವ ತರ ಒಂದು ರೈತರ ಹೋರಾಟ, ರಾಜ್ಯ ಸರ್ಕಾರದ ಒಂದು ಬೇಡ ಮಾಡಲೇಬೇಕು ಅನ್ನೋದು, ಮತ್ತು ಬಿಡದಿಯವರು ರೈತರು ಹೋರಾಟ ಮಾಡ್ತಾ ಇರೋದು ನಾವು ಬೇಡ ನಮ್ಗೆ ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ಇಲ್ಲೂ ಸಹ ಒಂದು ಬಸ್ ಸ್ಟ್ಯಾಂಡ್ ವಿಷಯದಲ್ಲಿ ರೈತರು ಬೇಡ ಅನ್ನೋದು, ಮತ್ತೆ ರಾಜಕಾರಣಿಗಳು ಬೇಕು ಅನ್ನೋದು, ಈ ತರ ಒಂದು ಹಲವಾರು ಹಳ್ಳಿಯ ರೈತರು ಪಡುವಂತ ಕಷ್ಟಗಳನ್ನ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳನ್ನ ನಾವು ಉಪಯೋಗಿಸಿಲ್ಲ ಅಂದ್ರೆ ಯಾವ ರೀತಿ ಪರರ ಪಾಲಾಗತ್ತೆ, ರಾಜಕಾರಣಿಗಳ ಪಾಲಾಗತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಚಿತ್ರ ಅಂತ ನಾನು ಇದನ್ನು ಹೇಳ್ಬೋದು. ಒಂದು ಸಂಪೂರ್ಣವಾದ ಹಳ್ಳಿಯ ವಾತಾವರಣ ಹೊಂದಿರುವಂತಹ ಚಿತ್ರ ಗ್ರಾಮಾಯಣ. ನಾನು ನೋಡ್ಕೊಂಡ್ ಬಂದಿದ್ದೀನಿ. ನೀವೆಲ್ಲರೂ ಆದಷ್ಟು ಬೇಗ ಹೋಗಿ ಗ್ರಾಮಾಯಣನ ಥಿಯೇಟರ್ ನೋಡಿ, ತುಂಬಾ ಚೆನ್ನಾಗಿದೆ. ಬನ್ನಿ ಕನ್ನಡಿಗೆ, ಹೀಗೆ ಇನ್ನೂ ಹಲವಾರು ಅಣ್ಣವರ ವಿಚಾರಗಳನ್ನು, ನಾಡು ನುಡಿಯ ವಿಚಾರಗಳನ್ನು ಹಾಕ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.